ನಮ್ಮ ಜೀವಮಾನದಲ್ಲಿ ನಮಗೆ ಸಮೃದ್ಧಿಯಾದ ಜೀವನ ಬೇಕೆಂಬುದಾಗಿ ನಾವು ಆಸೆ ಪಡುವರಾಗಿದ್ದೇವೆ. ಈ ಹೊತ್ತು ನಾನು ನಿಮಗೆ ತಿಳಿಸ್ತಕ್ಕಂಥ ಒಂದು ವಿಶೇಷ ಸಮೃದ್ಧಿಯಾದ ಜೀವನದ ವಿಷಯವಾಗಿ ನಾನು ನಿಮಗೆ ಹೇಳ್ತಕ್ಕನೆಂದರೆ ಒಂದು ಬಹುಮಾನ ಅಥವಾ ಕೊಡುಗೆ. ನಮ್ಮ ಜೀವನದಲ್ಲಿ ಅನೇಕ ಬಹುಮಾನಗಳು ನಾವು ಹೊಂದರಾಗಿದ್ದೇವೆ. ಆದರೆ ನಮ್ಮ ಸಮೃದ್ಧಿಯ ಜೀವನಕ್ಕೆ ಆ ಕೊಡುಗೆ ಯಾವುದು, ಆ ಬಹುಮಾನ ಯಾವುದು ಎಂಬುದಾಗಿ ಸತ್ಯದ ಮುಖಾಂತರವಾಗಿ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಬೇಡಿಕೊಳ್ಳೋಣ. ಮಹಾಪ್ರೀತಿಯುಳ್ಳ ಸ್ವಾಮಿ, ನಮ್ಮ ಸಮೃದ್ಧಿ ಜೀವನಿಗೆ ನೀನು ಕೊಡ್ತಕ್ಕಂಥ ಸತ್ಯವನ್ನು ನಮಗೆ ತಿಳಿಸಿಕೊಡು ಸ್ವಾಮಿ. ನಮ್ಮ ಜೀವಮಾನದಲ್ಲಿ ಸಂತೋಷ, ಶಾಂತಿ, ಸಮಾಧಾನ ಬೇಕು. ನಾವು ಅನೇಕ ವರಗಳನ್ನು ಬಹುಮಾನವನ್ನು ಹೊಂದರಾಗಿದ್ದೇವೆ. ಅದು ನಿನ್ನಿಂದ ಬರ್ತಕ್ಕಂಥ ಆ ವರವು ಬಹುಮಾನವು ನಮಗೆ ಅವಶ್ಯವಾಗಿದೆ. ನೀನೇ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಕ್ರಿಸ್ತ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್. ಒಂದು ಎಲ್ಲಕ್ಕಿಂತ ಅದ್ಭುತವಾದ ಒಂದು ಕೊಡುಗೆ ಅಂದರೆ ಬಹುಮಾನ. ಇದರ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯದಿಂದ ನೋಡೋಣ. ಈ ಕೊಡುಗೆ, ಬಹುಮಾನಗಳು ಎಂದರೇನು? ಇತರರು ನಮಗೆ ಕೊಡ್ತಕ್ಕಂಥದ್ದು, ನಾವು ಇತರಿಗೆ ಕೊಡ್ತಕ್ಕಂಥ ಒಂದು ಕೊಡುಗೆಯನ್ನು ನಾವು ನೋಡಬೇಕು. ಆ ಬಹುಮಾನವೆಂದರೆ ಹಬ್ಬಗಳು ಬಂದಾಗ ಸಂತೋಷದಿಂದ ಕೊಂಡಾಡುವಾಗ ನಾವು ಒಬ್ಬರಿಗೊಬ್ಬರಿಗೆ ಬಹುಮಾನವನ್ನು ಅದು ಕೊಡುಗೆಯನ್ನು ಕೊಡಲಾಗಿದ್ದೇವೆ. ಇದು ಎಲ್ಲರಿಗೂ ಇಷ್ಟ. ಹಬ್ಬಗಳ ಸಮಯದಲ್ಲಿ ಬಹುಮಾನ ಕೊಡ್ತಕ್ಕಂಥ ಸರ್ವಸಾಧಾರಣ. ನಮಗೂ ಇಷ್ಟ, ನಿಮಗೂ ಇಷ್ಟ, ಎಲ್ಲರೂ ಇಷ್ಟ ಎಂಬುದಾಗಿ ನಾವು ನೋಡಾಗಿದ್ದೇವೆ. ಆದರೆ ಅನೇಕ ಥರನಾದ ಕೊಡುಗೆ ಅಥವಾ ಬಹುಮಾನಗಳಿವೆ. ಇದನ್ನು ಕೆಲವರು ಸಾಧಿಸಿ ಪಡೆಯತಕ್ಕಂಥ ಬಹುಮಾನಗಳಾಗಿವೆ. ಹೇಗೆಂದರೆ ಪದಕಗಳು, ವಿಶ್ವವಿದ್ಯಾಲಯದಿಂದ ಪಡೆದ ಶ್ರೇಣಿ, ಯೋಗ್ಯತಾ ಪತ್ರಗಳು, ವೈಜ್ಞಾನಿಗಳು ಅಥವಾ ವಿಜ್ಞಾನಿಗಳು ಅವರು ಪಡೆದಂಥ ಬಿರುದುಗಳು. ಇದು ಒಂದು ಸಾಧಿಸಿ ಪಡೆತಕ್ಕಂಥ ಒಂದು ಬಹುಮಾನ ಅಥವಾ ಕೊಡುಗೆಯಾಗಿದೆ. ಇನ್ನು ಕೆಲವು ಬಹುಮಾನಗಳು ಯೋಗ್ಯತೆಯಿಂದ ಪಡೆದ ಬಹುಮಾನವಾಗಿದೆ. ಅವು ಯಾವುದೆಂದರೆ ಪ್ರಶಸ್ತಿ. ವಿಶೇಷವಾಗಿ ಸಾಧಿಸಿದ ಒಂದು ಕಾರ್ಯದಿಂದ ಅಥವಾ ಶೋಧದಿಂದ ಕಲಿಯುವ ಒಂದು ಕಾರ್ಯಕ್ಕಾಗಿ ಅವರು ಪ್ರಶಸ್ತಿಯನ್ನು ಪಡೆಯುವುದು. ಎಲ್ಲರೂ ತಿಳಿದ ರೀತಿಯಲ್ಲಿ ನೊಬೆಲ್ ಪ್ರಶಸ್ತಿ ಎಂಬುದಾಗಿ ನಾವು ಕೇಳಿದ್ದೇವೆ. ಈ ಪ್ರಶಸ್ತಿಯು ಹೊಸದಾಗಿ ಕಂಡುಹಿಡಿದು ಅಥವಾ ಶೋಧನೆ ಮಾಡಿ ಕಂಡಿಡ್ತಕ್ಕಂಥ ಹೆಸರುವಾಸಿಯಾದಂಥ ಒಂದು ಕೊಡುಗೆ. ಇದನ್ನು ನೊಬೆಲ್ ಪ್ರಶಸ್ತಿ ಎಂಬುದಾಗಿ ಕೊಡಲಾಗಿದ್ದಾರೆ. ಅಥವಾ ಯಾರೂ ಸಾಧಿಸದ ಕಾರ್ಯವನ್ನು ಮಾಡಿ ಅದನ್ನು ಪ್ರಖ್ಯಾತಪಡಿಸ್ತಕ್ಕಂಥದ್ದು ಅದು ಒಂದು ಕೊಡುಗೆಯಾಗಿದೆ ಅಥವಾ ಪ್ರಶಸ್ತಿ ಪಡೆಯಲಾಗಿದ್ದಾರೆ. ಇನ್ನು ಬಹುಮಾನಗಳು ಅಂದರೆ ಹೆಸರುವಾಸಿಯಾದ ಕಾರ್ಯವನ್ನು ಯಶಸ್ವಿಗೊಳಿಸಿ ಪಡೆದಂಥ ಪದಕಗಳು ಅಥವಾ ಪ್ರಶಸ್ತಿ. ಇದು ಒಂದು ರೀತಿಯಲ್ಲಿ ಬಹುಮಾನ. ಇನ್ನು ಕೆಲವು ಬಹುಮಾನಗಳು ಸಾಧನೆಗಳಲ್ಲಿ ಪಡೆದ ಬಹುಮಾನಗಳು. ನಾವು ಒಬ್ಬರು ಸಾಧಿಸಿ ಪಡೆತಕ್ಕಂಥ ಬಹುಮಾನಗಳನ್ನು ನಾವು ನೋಡಲಾಗಿದ್ದೇವೆ. ಅದೇನೆಂದರೆ ತಾವು ಯಶಸ್ವಿಯಾಗಿ ಕಂಡುಹಿಡಿದು ಗಳಿಸಿ ಅದು ಪಡೆತಕ್ಕಂಥ ಒಂದು ಪ್ರಶಸ್ತಿಯಾಗಿದೆ. ಇನ್ನೊಂದು ಏನೆಂದರೆ ಈ ಸುದಿನಗಳಲ್ಲಿ ನಾವು ಪಡೆತಕ್ಕಂಥ ಬಹುಮಾನ ಅಥವಾ ಕೊಡುಗೆಗಳು. ಆ ಸುದಿನ ದಿನಗಳು ಯಾವುದು? ಒಂದು ವೇಳೆ ಜನ್ಮದಿಂದ ನಾವು ಪಡೆದಂಥ ಬಹುಮಾನ, ವಿವಾಹದ ಬಹುಮಾನ ಅಥವಾ ವಾರ್ಷಿಕೋತ್ಸವದ ಬಹುಮಾನ, ಹೀಗೆ ಇತರ ಬಹುಮಾನಗಳು ಇರ್ತಕ್ಕಂಥ ನಾವು ನೋಡೋರಾಗಿದ್ದೇವೆ. ಮಾತ್ರಲ್ಲದೆ ಪ್ರತಿಷ್ಠೆಯ ಬಹುಮಾನ. ಒಂದು ಮಗುವನ್ನು ಪ್ರತಿಷ್ಠೆ ಮಾಡುವಾಗ ಅನೇಕ ಜನರು ಅದಕ್ಕೆ ಬಹುಮಾನ ಅಥವಾ ಕೊಡುಗೆಯನ್ನು ಕೊಡಲಾಗಿದ್ದಾರೆ. ಮತ್ತು ಹಬ್ಬಗಳಲ್ಲಿ ಸಿಗುವ ಬಹುಮಾನ. ನಮ್ಮ ದೇಶಗಳಲ್ಲಿ, ನಮ್ಮ ಮನೆಗಳಲ್ಲಿ ಅನೇಕ ಹಬ್ಬಗಳನ್ನು ಮಾಡ್ತೇವೆ. ಹೊಸ ಬಟ್ಟೆಯನ್ನು ಉಡುತ್ತೇವೆ, ಒಳ್ಳೆಯ ಆಹಾರವನ್ನು ಮಾಡುತ್ತೇವೆ.
ಮನೆಗೆ ಬೇಕಾದ ಕೆಲವು ಸಾಮಾನು ತೆಗೆದುಕೊಳ್ತೇವೆ, ಇತರು ಕೊಡುತ್ತೇವೆ. ಇದು ಒಂದು ರೀತಿಯ ಹಬ್ಬದ ಬಹುಮಾನ ಎಂಬುದನ್ನು ನೋಡ್ತೇವೆ. ಇನ್ನು ಕೆಲವರಿಗೆ ಆಕಸ್ಮಿಕವಾಗಿ ಸಿಕ್ಕತಕ್ಕಂಥ ಬಹುಮಾನ ಅದೇನಂತಂದರೆ ಈ ಲಾಟರಿ ಅಂತ ಹೇಳ್ತೀವಲ್ಲ, ಅದು ಬಹುಮಾನ ಇಲ್ಲದಿರ್ಬೋದು, ಅದು ಆಕಸ್ಮಿಕವಾಗಿ ಸಿಗ್ತಕ್ಕಂಥ ಒಂದು ಕೊಡುಗೆ. ಅದು ಜೂಜಾಟ ಆಡ್ತಕ್ಕಂಥದ್ದು, ಹರಾಜು ಮಾಡ್ತಕ್ಕಂಥದ್ದು. ಇದು ಏನಂತಾರೆ, ಅವರು ನನಗೆ ಕೊಡುಗೆ ಸಿಕ್ಕಿತು, ಇದು ನನಗೆ ಬಹುಮಾನ ಸಿಕ್ಕಿತು ಎಂಬುದಾಗಿ ಹೆಚ್ಚಳ ಪಡ್ತಕ್ಕಂಥದ್ದಾದರೆ ಆ ಮಾರ್ಗ ಒಳ್ಳೆಯದಲ್ಲ. ಆದರೂ ಕೂಡ ಒಂದು ರೀತಿಯ ಕೊಡುಗೆ ಎಂಬುದಾಗಿ ನೋಡ್ತೇವೆ. ನಮ್ಮೆಲ್ಲರಿಗೂ ಬಹುಮಾನಗಳೆಂದರೆ ಭಾಳ ಇಷ್ಟ. ಇಂತಹ ಬಹುಮಾನಗಳು ವಿಧವಾದ ರೀತಿಯಲ್ಲಿ ಬರ್ತಕ್ಕಂತಾಗಿದೆ, ವಿಧವಾದ ಮಾದರಿಯಲ್ಲಿ ಇದು ಬರ್ತಕ್ಕಂತಾಗಿದೆ. ಹೇಗೆಂದರೆ ಬಹುಮಾನಗಳು ವಿವಿಧ ರೀತಿ ಹಾಗೂ ಆಕಾರಗಳಲ್ಲಿ ಬರ್ತಕ್ಕಂತಾಗಿದೆ. ಕೆಲವು ಬಹುಮಾನಗಳು ದೂರದಿಂದ ಬರ್ತಕ್ಕಂತಾಗಿದೆ, ಕೆಲವು ಬಹುಮಾನಗಳು ಹತ್ತಿರದಿಂದ ಬರ್ತಕ್ಕಂತಾಗಿದೆ, ಕೆಲವು ಬಹುಮಾನಗಳು ಬಂಧು ಬಳಗದವರು ಕೊಡ್ತಕ್ಕಂಥ ಬಹುಮಾನಗಳು, ಮತ್ತು ಇನ್ನು ಕೆಲವು ಬಹುಮಾನಗಳು ಗುಟ್ಟಾಗಿಯೂ ಕೆಲವುಗಳು ತಿಳಿಸದೆ ಕೊಡ್ತಕ್ಕಂಥ ಬಹುಮಾನಗಳಾಗಿವೆ. ಇನ್ನು ಕೆಲವು ಬಹುಮಾನಗಳು ಕೇಳಿ ಪಡೆತಕ್ಕಂಥ ಬಹುಮಾನಗಳಾಗಿವೆ. ನನಗಿದೇ ಬೇಕು, ನನಗೆ ಅದೇ ಬೇಕು, ಇಂಥದ್ದು ಬೇಕೆಂಬುದಾಗಿ ನಾವು ಪಡ್ತಕ್ಕಂಥ ಬಹುಮಾನಗಳು ನಾವು ನೋಡಲಾಗಿದ್ದೇವೆ. ಮತ್ತು ಕೆಲವು ಬಹುಮಾನಗಳು ತಿಳಿದು ಸಿಗತಕ್ಕಂಥ ಕೊಡುಗೆಯಾಗಿದೆ. ಇನ್ನು ಕೆಲವು ಇದೇ ಬೇಕು ಎಂಬುದಾಗಿ ನಾವೇ ಕೊಂಡುಕೊಳ್ಳುತ್ತೇವೆ. ಇದು ನನಗಾಗಿ ನಾನು ಕೊಂಡಂಥ ಬಹುಮಾನ ಎಂಬುದಾಗಿ ನಾವು ಕೆಲವು ಸಮಯ ಹೆಚ್ಚಳ ಪಡೋದು ಉಂಟು. ಇನ್ನು ಕೆಲವು ಬಹುಮಾನಗಳು ಬಹಳ ಕಾಲ ಇದ್ದು ಬರ್ತಕ್ಕಂಥದ್ದು, ಕೆಲವುಗಳು ಅಮೂಲ್ಯವಾದೆಂದು ನಾವು ಕಾಪಾಡಿಕೊಳ್ಳುತ್ತೇವೆ. ಇನ್ನು ಕೆಲವು ಬಹುಮಾನಗಳು ಏನು ಮಾಡ್ತೇವೆ, ಅದು ಬೇಡ ಎಂಬುದಾಗಿ ಒಂದು ಮೂಲೆಯಲ್ಲಿ ಇಡ್ತೇವೋ ಅಥವಾ ಇತರೆ ಕೊಟ್ಟು ಬಿಡುತ್ತೇವೆ. ಇನ್ನು ಕೆಲವು ಬಹುಮಾನಗಳು ತೆರೆದು ಬರುವುದು, ಕೆಲವು ಬಹುಮಾನಗಳು ಮುಚ್ಚಿ ಬರುವುದು, ಇನ್ನು ಕೆಲವು ಬಹುಮಾನಗಳು ಒಳ್ಳೆಯ ರೀತಿಯಲ್ಲಿ ಶೃಂಗಾರವಾಗಿ ಮಾಡಿ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ನಮಗೆ ಕೊಡ್ತಕ್ಕಂಥದ್ದು ಉಂಟು. ಕೆಲವು ಬಹುಮಾನಗಳನ್ನು ನಾವು ಇಟ್ಟುಕೊಳ್ಳುತ್ತೇವೆ, ಕೆಲವು ಬಹುಮಾನಗಳನ್ನು ನಾವು ಬೀಸಾಡಿ ಬಿಡುತ್ತೇವೆ ಅಥವಾ ಕೊಟ್ಟು ಬಿಡುತ್ತೇವೆ. ಕೆಲವು ಬಹುಮಾನಗಳು ಶ್ರೇಷ್ಠವಾಗಿದ್ದು ಅವುಗಳನ್ನು ವಿಶೇಷ ರೀತಿಯಲ್ಲಿ ನಮ್ಮ ಜೀವಮಾನ ಪರ್ಯಂತ ನಾವು ಕಾಪಾಡಿಕೊಳ್ಳುತ್ತೇವೆ. ಯಾಕೆಂದರೆ ಅದು ಭಾಳ ಶ್ರೇಷ್ಠವಾದ ಬಹುಮಾನ ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ಒಂದು ಬಹುಮಾನವಿದೆ, ಎಲ್ಲ ಬಹುಮಾನಗಳಿಂತಲೂ ಇದು ಮಹಾ ಶ್ರೇಷ್ಠವಾದ ಬಹುಮಾನ ಎಂಬುದನ್ನು ನೋಡ್ತೇವೆ. ಎಲ್ಲಕ್ಕಿಂತ ಅದ್ಭುತವಾದ ಬಹುಮಾನ. ಈ ಬಹುಮಾನವನ್ನು ಯೋಹಾನನು ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡೋರಾಗಿದ್ದೇವೆ. ಇಲ್ಲಿ ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಇಲ್ಲಿ ನೋಡುತ್ತೇವೆ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅಂದರೆ ಇದು ಮಹಾ ಅದ್ಭುತವಾದ ಶ್ರೇಷ್ಠವಾದ, ನಾವು ಹೇಳಲಾಗದಷ್ಟು ಒಂದು ಶ್ರೇಷ್ಠ ವರವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅಂದರೆ ಆತನ ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ನಮಗೆ ವರವಾಗಿ, ಕೊಡುಗೆಯಾಗಿ, ಬಹುಮಾನವಾಗಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಈ ಬಹುಮಾನ ಯಾವ ರೀತಿ ಬಂತು, ನಮಗೆ ಹೇಗೆ ಸಿಕ್ಕಿತು, ಕೆಲವು ವಿಷಯಗಳನ್ನು ನಾವು ನೋಡೋಣ. ಈ ಬಹುಮಾನವು ಬಹು ಸಾಧಾರಣ ರೀತಿಯಲ್ಲಿ ಬಂದಿತು. ಈ ಬಹುಮಾನವು ಮರಿಯಳ ಯೋಸೆಫರಿಗೆ ಕೊಡಲ್ಪಟ್ಟಿತು. ಈ ಬಹುಮಾನವು ಮಾನವ ರೂಪವನ್ನು ತಾಳಿ ಬಂದಿದ್ದು ನೋಡ್ತಾ ಇದ್ದೇವೆ. ಇದು ನಿಶಬ್ದ ರೀತಿಯಲ್ಲಿ ಬಂದಿತು, ಇದು ಆಶ್ಚರ್ಯಕವಾಗಿ ಬಂದಿತು. ಈ ಬಹುಮಾನವು ಜೀವಿತ ರೂಪದಲ್ಲಿ ಬಂದಿತು. ಈ ಬಹುಮಾನವು ಲೋಕವು ರಾತ್ರಿಯಲ್ಲಿ ನಿದ್ರಿಸುವಾಗ ಅದು ನಿಶಬ್ದವಾಗಿ ಬಂತೆಂಬುದಾಗಿ ನೋಡುತ್ತೇವೆ. ಈ ಬಹುಮಾನವು ಅತಿ ಬೆಲೆ ಉಳ್ಳದ್ದು ಹಾಗೂ ಅತ್ಯುತ್ತಮವಾದ ಒಂದು ಬಹುಮಾನ ನಮಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಇದು ಅತಿ ಪ್ರೀತಿಯ ಬಹುಮಾನವಾಗಿತ್ತು. ಅಂದರೆ ದೇವರು ಪ್ರೀತಿ ತೋರಿಸಿ ನಮಗೆ ಈ ಬಹುಮಾನವನ್ನು ಆತನು ಕೊಟ್ಟಿದ್ದಾನೆ. ಅಂದರೆ ಅತಿ ಪ್ರೀತಿಯ ಬಹುಮಾನ, ಇದು ಅತಿ ಘನತೆಯುಳ್ಳ ಬಹುಮಾನ, ಆರಾಧನೆಗೆ ಯೋಗ್ಯವಾದ ಬಹುಮಾನ, ಮತ್ತು ಈ ಬಹುಮಾನವು ಇಡೀ ಸಮಸ್ತಕ್ಕೆ ಕೊಟ್ಟಿರ್ತಕ್ಕಂಥ ಬಹುಮಾನ. ಈ ಲೋಕವು
ನಿದ್ರಿಸುವಾಗ ಈ ಬಹುಮಾನವು ಈ ಲೋಕಕ್ಕೆ ಕೊಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡೋರಾಗಿದ್ದೇವೆ. ಹೌದು, ಈ ಪರಲೋಕದಿಂದ ಪ್ರೀತಿಯ ತಂದೆಯಿಂದ ಕಳಿಸಲ್ಪಟ್ಟಂಥ ಈ ಬಹುಮಾನವು ಬಹಳ ಶ್ರೇಷ್ಠವಾಗಿದೆ. ಆದರೆ ಈ ಲೋಕವು ಈ ಬಹುಮಾನವನ್ನು ಸ್ವೀಕರಿಸಲು ಸಿದ್ಧವಿರಲಿಲ್ಲ. ಇದು ಒಂದು ಬಹಳ ವ್ಯಸನಕರವಾದ ವಿಷಯವಾಗಿದೆ. ಇದು ಒಂದೇ ಸಾರಿ ಕೊಡಲ್ಪಟ್ಟ ಬಹುಮಾನವಾದರೂ ನಿರಂತರವಾಗಿ ಉಳಿತಕ್ಕಂಥ ಬಹುಮಾನವಾಗಿದೆ. ಇದು ಮೇರಿ ಮತ್ತು ಯೋಸೆಫರಿಗೆ ಆಶ್ಚರ್ಯಕರವಾದ ಬಹುಮಾನವಾಗಿತ್ತು. ದೇವದೂತರಿಗೆ ಒಂದು ಸಂತೋಷವಾದಂಥ ಬಹುಮಾನವಾಗಿತ್ತು. ಅದಕ್ಕಾಗಿ ದೇವರನ್ನು ಕೊಂಡಾಡಿದರು. ಮೇಲಿನ ಲೋಕಗಳಲ್ಲಿ ಮಹಿಮೆ, ಭೂಲೋಕದಲ್ಲಿ ಸಮಾಧಾನ ಎಂಬುದಾಗಿ ಅವರು ಗೋಚರ ಮಾಡಿದರು. ಇದು ಶ್ರೇಷ್ಠವಾದ ಬಹುಮಾನವಾಗಿತ್ತು. ನಾವು ಕುರುಬರಿಗೆ ನೋಡೋಣ. ಕುರುಬರಿಗೆ ಇದು ಸಂತೋಷ ಉಂಟು ಮಾಡುವ ಶುಭ ಸಮಾಚಾರವಾಗಿತ್ತು. ದೂತರು ಆ ಕುರುಬರ ಬಳಿಗೆ ಬಂದು, ನಿಮಗೊಂದು ಶುಭ ಸಮಾಚಾರವನ್ನು ತಂದಿದ್ದೇವೆ, ನಿಮಗಾಗಿ ಈ ಲೋಕದಲ್ಲಿ ರಕ್ಷಕನು ಹುಟ್ಟಿದ್ದಾನೆ, ಈ ಒಂದು ಶ್ರೇಷ್ಠ ಬಹುಮಾನದ ವಿಷಯವಾಗಿ ನಿಮಗೆ ಹೇಳುತ್ತೇವೆ, ಇದೊಂದು ಶುಭ ವಾರ್ತೆ ಎಂಬುದಾಗಿ ಆ ದೂತರು ಕುರುಬರಿಗೆ ಹೇಳ್ತಾ ನೋಡಲಾಗಿದ್ದೇವೆ. ಮಾತ್ರಲ್ಲದೆ ಮನುಷ್ಯರಿಗೆ ಸಮಾಧಾನದ ಸಂದೇಶದ ಬಹುಮಾನವಾಗಿತ್ತು. ಪರಲೋಕದಲ್ಲಿ ಮಹಿಮೆಯುಳ್ಳ ಬಹುಮಾನ ಆದರೂ ಕೂಡ ಮನುಷ್ಯರಲ್ಲಿ ಸಮಾಧಾನ ಹುಟ್ಟಿಸ್ತಕ್ಕಂಥ ಈ ಒಂದು ಬಹುಮಾನ ಶ್ರೇಷ್ಠವಾದುದು ಎಂಬುದಾಗಿ ನಾವು ನೋಡುತ್ತೇವೆ. ಈ ಬಹುಮಾನ ನೋಡಿ ಬಂದಂಥ ಜೋಯಿಸರು ಅಥವಾ ಜ್ಞಾನಿಗಳಿಗೆ ರಾಜ ವೈಭವದ ಬಹುಮಾನವಾಗಿತ್ತು. ಯಾಕಂದರೆ ಅವರು ಹೆರೋದನ ಬಳಿಗೆ ಬಂದು ಅರಸನಾಗಿ ಹುಟ್ಟತಕ್ಕಂಥ ಈ ಮಗು ಎಲ್ಲಿ ಎಂಬುದಾಗಿ ಅದನ್ನು ಕೇಳಿದರು. ಆದರೆ ನೋಡ್ತೇವೆ, ಈ ಜೋಯಿಸರಿಗೆ, ಈ ವಿಜ್ಞಾನಿಗಳಿಗೆ ಅದು ಒಂದು ರಾಜ ವೈಭವದ ಬಹುಮಾನವಾಗಿ ಇತ್ತು. ಅದಕ್ಕಾಗಿ ಅವರು ಕಾಣಿಕೆಗಳನ್ನು ಕೊಟ್ಟರು. ಚಿನ್ನವನ್ನು, ಧೂಪವನ್ನು ಆತನಿಗೆ ಕಾಣಿಕೆಯಾಗಿ ಕೊಟ್ಟರು ಎಂಬುದಾಗಿ ನೋಡುತ್ತೇವೆ. ಅರಸನಾದ ಹೆರೋದನಿಗೆ ಒಂದು ಭಯ ಹುಟ್ಟಿಸುವ ಬಹುಮಾನವಾಗಿತ್ತು. ಆತನು ಎದುರು ನೋಡಲಿಲ್ಲ, ನಾನೇ ರಾಜ, ಇನ್ನು ಬೇರೆ ಇಲ್ಲ ಎಂಬುದಾಗಿ ಆತನು ತಿಳ್ಕೊಂಡಿದ್ದನು. ಈ ಜೋಯಿಸರು ಅರಸನಾಗಿ ಹುಟ್ಟಿದಂಥ ಮಗು ಎಲ್ಲೆಂದು ಕೇಳುವಾಗ ಆತನೊಂದು ಭಯ ಹುಟ್ಟಿಸ್ತಕ್ಕಂಥ ಒಂದು ಬಹುಮಾನವಾಗಿತ್ತು. ಯಹೂದರ ನಾಯಕರಿಗೆ, ಪಂಡಿತರಿಗೆ, ಶಾಸ್ತ್ರವನ್ನು ಓದ್ತಕ್ಕಂಥವರಿಗೆ ಈ ಬಹುಮಾನವು ನಿರಾಶೆಯ ಬಹುಮಾನವಾಗಿತ್ತು. ಯಾಕಂದರೆ ಅವರು ಬೆತ್ಲೆಹೇಮಿನಲ್ಲಿ ಹುಟ್ಟತಕ್ಕಂಥ ಈ ಮಗು ರಾಜ್ಯವನ್ನು ಆಳುವುದೆಂಬುದಾಗಿ ಅವರು ತಿಳಿದಿರಲಿಲ್ಲ. ಒಬ್ಬ ರಾಜ ಮನೆತನದಲ್ಲಿ ಹುಟ್ಟತಕ್ಕಂಥ ಮಗುವೇ ನಮ್ಮನ್ನು ಬಿಡುಗಡೆ ಮಾಡುವನು, ಸ್ವತಂತ್ರ ಮಾಡುವನು ಎಂಬುದಾಗಿ ಅವರು ಇದನ್ನು ನೋಡ್ತಿದ್ದು. ಅದಕ್ಕಾಗಿ ಅವರಿಗೆ ಒಂದು ನಿರಾಶೆಯ ಬಹುಮಾನವಾಗಿತ್ತು. ಮುಂದೆ ನೋಡ್ತೇವೆ, ಅನ್ಯರಿಗೆ ಪ್ರಕಾಶಿಸುವ ಬೆಳಕಿನ ಬಹುಮಾನವಾಗಿತ್ತು. ಅನ್ಯರಂದರೆ ಯಾರು ದೇವರ ವಾಕ್ಯವನ್ನು ಅರಿತಿಲ್ಲವೋ, ದೇವರ ವಿಷಯವಾಗಿ ಹೆಚ್ಚು ತಿಳಿದಿಲ್ಲವೋ ಅವರಿಗೆ ಈ ಬೆಳಕು ಬಂದಾಗ, ಅಂದರೆ ಸತ್ಯ ವಾಕ್ಯದ ಬೆಳಕು, ರಕ್ಷಕನ ಬೆಳಕು ಆತನು ಹುಟ್ಟಿದಾಗ ಅವರಿಗೆ ಹೇಳುತ್ತದೆ ಪ್ರಕಾಶಿಸುವ ಬೆಳಕಿನ ಬಹುಮಾನ. ಅಂದರೆ ಅವರಿಗೆ ಸತ್ಯವನ್ನು ತಂದಂಥ ಒಂದು ಪ್ರಕಾಶಮಾನವಾದ ಸುದ್ದಿ ಎಂಬುದಾಗಿ ನೋಡ್ತೇವೆ. ಇದೇ ತಾನೇ ಅವರು ಸಿಕ್ಕದ ಬಹುಮಾನ. ಇಲ್ಲಿ ಪ್ರವಾದಿಯಾದ ಯೆಶಾಯನಿಗೆ ಈ ಒಂದು ಪ್ರಭಾವವುಳ್ಳ ಬಹುಮಾನವಾಗಿತ್ತು. ನಾವು ಯೆಶಾಯನು ಬರೆದ ಗ್ರಂಥ 9ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ತಿರುಗಿಸೋಣ. ಇಲ್ಲಿ ಹೇಳುತ್ತೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬು ಅವನ ಹೆಸರು. ಇಲ್ಲಿ ಯೆಶಾಯನು ಹೇಳ್ತಾನೆ, ನಮಗಾಗಿ ಒಂದು ಮಗು ಹುಟ್ಟಿದೆ ಅಷ್ಟೇ, ಅದು ವರದ ಮಗನು, ಅಂದರೆ ಬಹುಮಾನವಾಗಿ ಕೊಟ್ಟಂಥ ಮಗನು, ಕೊಡುಗೆಯಾಗಿ ಕೊಟ್ಟಂಥ ಮಗನು. ಈತನು ಮಹಾಶ್ರೇಷ್ಠವಾದ ಕೊಡುಗೆ ಎಂಬುದನ್ನು ಹೇಳಿದ್ದಾನೆ. ಅದಕ್ಕೆ ತಾನು ಆತನು ವಿವರಿಸಿ ಹೇಳುವಾಗ, ಈತನು ಆ ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಇದೇ ತಾನೇ ಮಹಾಶ್ರೇಷ್ಠವಾದ ವರವು ನಮಗೆ ಕೊಲ್ಪಟ್ಟೆ ಎಂಬುದಾಗಿ ಪ್ರವಾದಿಯಾದ ಯೆಶಾಯನು ಹೇಳೋನಾಗಿದ್ದಾನೆ. ಹೌದು, ಇದು ನಮಗಾಗಿ ಸಿಕ್ಕಿದಂಥ ಒಂದು ಬಹುಮಾನ ಎಂಬುದಾಗಿ ನೋಡುತ್ತೇವೆ.
ಮುಂದೆ ನೋಡ್ತೇವೆ, ಶಿಷ್ಯರಿಗೆ ಇದು ನಿತ್ಯವಾದ ಬಹುಮಾನವಾಗಿತ್ತು. ಅಂದರೆ ನಿತ್ಯ ಜೀವನ ಹೇಳ್ತಕ್ಕಂಥ ಒಂದು ಬಹುಮಾನವಾಗಿತ್ತು, ನಿತ್ಯ ಜೀವನ ಕೊಡ್ತಕ್ಕಂಥ ಒಂದು ಬಹುಮಾನವಾಗಿತ್ತು. ರೋಗಿಗಳಿಗೆ ಸ್ವಸ್ಥ ಮಾಡುವ ಬಹುಮಾನವಾಗಿತ್ತು, ಪಾಪಿಗಳಿಗೆ ರಕ್ಷಣೆಯನ್ನು ತರತಕ್ಕಂಥ ಬಹುಮಾನವಾಗಿತ್ತು, ಸಾಯುವವರಿಗೆ ಜೀವ ಕೊಡುವ ಬಹುಮಾನವಾಗಿತ್ತು, ಬಡವರಿಗೆ ಶ್ರೀಮಂತಿಕೆಯ ಬಹುಮಾನವಾಗಿತ್ತು, ಮಾತ್ರ ಐಶ್ವರ್ಯವಂತರಿಗೆ ಒಂದು ಆಯ್ಕೆ ಮಾಡ್ತಕ್ಕಂಥ ಬಹುಮಾನವಾಗಿತ್ತು. ಅವ್ರಿಗೆ ಐಶ್ವರ್ಯ ಬೇಕೋ ಅಥವಾ ರಕ್ಷಣೆ ಬೇಕೋ, ಅವರಿಗೆ ಈ ಲೋಕದ ಜೀವನೇ ಬೇಕೋ ಅಥವಾ ಮುಂದಿನ ಬರ್ತಕ್ಕಂಥ ನಿತ್ಯ ಜೀವ ಬೇಕೋ, ಇದೊಂದು ಆಯ್ಕೆಯ ಬಹುಮಾನವಾಗಿತ್ತು. ಹೌದು, ಈ ಬಹುಮಾನವನ್ನು ಸುಲಭವಾಗಿ ವರ್ಣಿಸಲು ಸಾಧ್ಯವಿಲ್ಲ. ಯಾಕಂದರೆ ಇದು ಒಂದು ಶ್ರೇಷ್ಠವಾದ ಬಹುಮಾನ, ಇದು ಒಂದು ಶ್ರೇಷ್ಠವಾದ ಒಂದು ಕೊಡುಗೆ. ಇದನ್ನು ವರ್ಣಿಸಬೇಕಾದರೆ ಯಾವ ಮಾನವೂ ಸಾಧ್ಯವಿಲ್ಲ. ಆದರೆ ದೇವರು ತನ್ನ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ವರ್ಣಿಸಿದ್ದಾನೆ. ಆ ಬಹುಮಾನ ನಮಗಾಗಿ ಸೇರಿದವಾಗಿ ನಾವು ನೋಡ್ತಾ ಇದ್ದೇವೆ. ನಾವು ಯಾಕೋಬನು ಬರೆದ ಪತ್ರಿಕೆ 1:17 ಹೀಗೆ ನೋಡೋಣ. ಇಲ್ಲಿ ಹೇಳುತ್ತೆ, ಎಲ್ಲ ಒಳ್ಳೆಯ ದಾನಗಳಿಗೂ ಕುಂದಿಲ್ಲದ ಎಲ್ಲ ವರಗಳಿಗೂ ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಆತನಲ್ಲಿ ಚಂಚಲವೇನೂ ಇಲ್ಲ, ವ್ಯತ್ಯಾಸ ಸೂಚನೆಯೂ ಇಲ್ಲ ಎಂಬುದಾಗಿ. ಅಂದರೆ ಈ ಎಲ್ಲ ಒಳ್ಳೆಯ ದಾನಗಳಿಗೂ ವರಗಳಿಗೂ ಮೇಲಿನಿಂದ ಇಳಿದು ಬರುವುದು ಎಂಬುದಾಗಿ. ಕ್ರಿಸ್ತನು ಮೇಲಿಂದ ಬರುವಾಗ ನಮಗೆ ಈ ಎಲ್ಲ ವರಗಳನ್ನು ತಾನು ಕೂಡಿಸಿ ತಂದಿದ್ದಾನೆ. ಇದೇ ತಾನೇ ನಮಗೆ ಸಿಗ್ತಕ್ಕಂಥ ಬಹುಮಾನ ನೋಡುತ್ತೇವೆ. ಯಾಕೋಬನು ಸ್ಪಷ್ಟವಾಗಿ ಹೇಳುತ್ತಾನೆ, ಈ ಅತ್ಯುನ್ನತವಾದ ಬಹುಮಾನವು ಅನೇಕ ಬಹುಮಾನದಿಂದ ತುಂಬಿದೆ. ಕ್ರಿಸ್ತನು ನಮಗೆ ಕೊಡಲ್ಪಟ್ಟಾಗ ಕ್ರಿಸ್ತನ ಮುಖಾಂತರವಾಗಿ ಅನೇಕ ಬಹುಮಾನಗಳು, ಅಂದರೆ ಪರಲೋಕದ ತುಂಬಿರ್ತಕ್ಕಂಥ ಬಹುಮಾನಗಳೆಲ್ಲ ನಮಗೆ ಸೇರಿದ್ದಾಗಿದೆ ಎಂಬುದಾಗಿ ಆತನ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಹೌದು, 2 ತಿಮೋತಿ 1:9 ಹೀಗೆ ಹೇಳುತ್ತೆ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ನಮ್ಮನ್ನು ಕರೆದನು. ಅಂದರೆ ನಮ್ಮ ಒಳ್ಳೆಯ ಕಾರ್ಯಗಳಿಂದಲ್ಲ, ನಮ್ಮ ಒಳ್ಳೆಯ ಗುಣಗಳಿಂದಲ್ಲ, ಆದರೆ ಆತನ ಕೃಪೆಯಿಂದಲೇ ಏನು ಮಾಡಿದ್ದಾನೆ, ನಮ್ಮನ್ನು ಕರೆದು ಈ ಒಂದು ಬಹುಮಾನವನ್ನು ಕೊಟ್ಟಿದ್ದಾನೆ. ಆತ ನಮ್ಮನ್ನು ಕರೆಯುವುದಕ್ಕೂ ಸಹ ಒಂದು ಶ್ರೇಷ್ಠವಾದ ಬಹುಮಾನ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡರಾಗಿದ್ದೇವೆ. ಹೌದು, ಆ ಕೃಪೆಯೇ ನಮಗೆ ಬೇಕಾಗಿದೆ. ಅದೇ ತಾನೇ ನಾವು ಮುಂದೆ ನೋಡುತ್ತೇವೆ. ರೋಮಾಯ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಆದರೆ ಅಪರಾಧ ಸಂಗತಿಗೂ ದೇವರ ಕೃಪಾದಾನ ಸಂಗತಿಗೂ ಬಹಳ ಅಂತರ ಉಂಟು. ನಾವು ಮುಂದೆ ನೋಡ್ತೇವೆ, ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೃಪೆಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವ ಮತ್ತು ನಿಶ್ಚಯವಾಗಿರುವ ವರವಲ್ಲವೇ ಎಂಬುದಾಗಿ ನೋಡ್ತೇವೆ. ಅಂದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನಿಂದ ಈತನ ಕೃಪೆಯಿಂದ ಸಿಕ್ಕುವ ವರವು ನಮ್ಮ ಶ್ರೇಷ್ಠವಾಗಿದೆ ಎಂಬುದಾಗಿ ಪೌಲನು ರೋಮ ಬರೆದ ಪತ್ರಿಕೆಯಲ್ಲಿ ಹೇಳೋನಾಗಿದ್ದಾನೆ. ಹೌದು, ಕ್ರಿಸ್ತನಿಂದಲೇ ನಮಗೆ ಬಹುಮಾನ, ಕ್ರಿಸ್ತನೇ ನಮಗೆ ಬಹುಮಾನ, ಅದನ್ನು ಕೋರ್ತಕ್ಕಂಥ ಕೃಪೆಯೇ ನಮಗೆ ಬಹುಮಾನ ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ರೋಮಾಯ 6:23 ಇನ್ನೊಂದು ವಿಷಯ ನಾವು ನೋಡಾಗಿದ್ದೇವೆ. ಅಲ್ಲಿ ಪಾಪವು ಕೊಡುವ ಸಂಬಳ ಮರಣ, ಅದು ಯೇಸು ಕ್ರಿಸ್ತನ ಮುಖಾಂತರ ಬರ್ತಕ್ಕಂಥ ನಿತ್ಯ ಜೀವ ಎಂಬುದಾಗಿ ನೋಡ್ತೇವೆ. ಹೌದು, ಈ ಲೋಕದಲ್ಲಿ ಸಿಗ್ತಕ್ಕಂಥ ಬಹುಮಾನಗಳು ನಮಗೆ ಭಾಳ ಇಷ್ಟವಾಗಿದೆ. ಆದರೆ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕಾದರೆ ಯೇಸು ಕ್ರಿಸ್ತನೇ ಆ ಬಹುಮಾನವಾಗಿದ್ದಾನೆ. ಪಾಪವು ಕೊಡುವ ಸಂಬಳ ಅಂದರೆ ಆ ಬಹುಮಾನ ಮರಣ. ಅದು ಯೇಸು ಕ್ರಿಸ್ತನ ಮುಖಾಂತರವಾಗಿ ಸಿಗ್ತಕ್ಕಂಥ ಬಹುಮಾನ ನಿತ್ಯ ಜೀವ ಎಂಬುದಾಗಿ ಇಲ್ಲಿ ನಾವು ನೋಡೋರಾಗಿದ್ದೇವೆ. ಹೌದು, ಆತನೇ ನಮಗೆ ನಿತ್ಯ ಜೀವ ಆಗಿದ್ದಾನೆ. ಎಫೆಸ 2:8 ಹೇಳುತ್ತೆ, ಕೃಪೆಯಿಂದಲೇ ನಮಗೆ ರಕ್ಷಣೆ ಸಿಗುವುದು. ಹೌದು, ಕೃಪೆಯಿಂದಲೇ ನಮಗೆ ರಕ್ಷಣೆ ಸಿಗುವುದು. ಯೇಸು ದೇವರು ನಮ್ಮ ಮೇಲೆ ಕೃಪೆ ತೋರಿಸಿ
ಕ್ರಿಸ್ತನ ಮುಖಾಂತರವಾಗಿ ಬಹುಮಾನವಾದಂಥ ಆ ರಕ್ಷಣೆಯನ್ನು ನಮಗೆ ಕೊಡಲಿದ್ದಾನೆ. ಯೋಹಾನ 6:35 ಹೇಳುತ್ತೆ, ಸ್ವಾಮಿ ನಾನೇ ಜೀವದ ರೊಟ್ಟಿ. ಅಂದರೆ ಯೇಸು ಕ್ರಿಸ್ತನೇ ನಮಗೆ ವರವಾಗಿ ಸಿಕ್ಕತಕ್ಕಂಥ ಜೀವದ ರೊಟ್ಟಿ. ಅದೇ 6ನೇ ಅಧ್ಯಾಯ 48 ಹೇಳುತ್ತೆ, ನಾನು ಜೀವ ಕೊಡುವ ರೊಟ್ಟಿ ಎಂಬುದಾಗಿ ಸ್ವಾಮಿ ಹೇಳೋನಾಗಿದ್ದಾನೆ. ಹೌದು, ತಾನು ಜೀವದ ರೊಟ್ಟಿ ಮಾತ್ರವಲ್ಲ, ಆತನು ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ. ಆ ಬಹುಮಾನ ನಾವು ಸ್ವೀಕರಿಸಿಕೊಂಡರೆ, ಆ ರೊಟ್ಟಿಯನ್ನು ನಾವು ಸೇವಿಸಿದರೆ, ಆ ಬಹುಮಾನವನ್ನು ನಾವು ಸೇವಿಸಿದರೆ ನಮಗೆ ಜೀವವು, ನಿತ್ಯ ಜೀವವು ಸಿಗುವುದೆಂಬುದಾಗಿ ಹೇಳಿದ್ದಾನೆ. ಯಾಕಂದರೆ ಬಹುಮಾನವಾದ ಯೇಸು ಕ್ರಿಸ್ತನು ಜೀವದ ರೊಟ್ಟಿ. ಆತ ನಮಗೆ ಜೀವದ ರೊಟ್ಟಿಯನ್ನು ಅನುಗ್ರಹಿಸುವುದೆಂಬುದಾಗಿ ನೋಡುತ್ತೇವೆ. ಅದೇ ಯೋಹಾನ 11:25 ಹೇಳುತ್ತೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ಅಂದರೆ ಈ ಬಹುಮಾನ, ಯೇಸು ಕ್ರಿಸ್ತನು ಎಂಬತಕ್ಕಂಥ ಈ ಕೊಡುಗೆ, ಈ ವರವು, ಈ ಬಹುಮಾನವು ನಮಗೆ ಪುನರುತ್ಥಾನವೂ ಜೀವವೂ ಆಗಿದ್ದಾನೆ. ಒಂದು ವೇಳೆ ನಾವು ಸತ್ತರೆ ಆತನೇ ಪುನರುತ್ಥಾನ, ನಮಗೆ ಜೀವ ಬೇಕಾದರೆ ಆತನೇ ಜೀವವು. ನಾವು ಎಷ್ಟೋ ಪ್ರಿಯರನ್ನು ಕಳ್ಕೊಂಡಿದ್ದೇವೆ. ಅವರು ಕ್ರಿಸ್ತನ ನಿದ್ರೆ ಹೋಗಿದ್ದಾರೆ. ಕ್ರಿಸ್ತನು ಬರುವಾಗ ಅವರಿಗೆ ಪುನರುತ್ಥಾನವನ್ನು ಕೊಡೋನಾಗಿದ್ದಾನೆ. ಯಾಕಂದರೆ ಪರಲೋಕದಿಂದ ಇಳಿದು ಬಂದಂಥ ಕ್ರಿಸ್ತನೆಂಬತಕ್ಕಂಥ ಈ ಕೊಡುಗೆ, ಈ ಬಹುಮಾನ, ಈ ವರವು ನಮಗೆ ಪುನರುತ್ಥಾನವನ್ನು, ನಮಗೆ ಜೀವವನ್ನು ಕೊಡೋನಾಗಿದ್ದಾನೆ. ಅದೇ ಯೋಹಾನ 14:6 ಹೇಳುತ್ತೆ, ಯೇಸು ಹೇಳ್ತಾನೆ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಎಂಬುದಾಗಿ ಹೇಳಿದ್ದಾನೆ. ಹೌದು, ಆತನೇ ಮಾರ್ಗವು, ಆತನೇ ಸತ್ಯವು, ಆತನೇ ಜೀವವು ಆಗಿದ್ದಾನೆ. ದಯವಿಟ್ಟು ಯೋಹಾನ ಬರೆದ ಪತ್ರಿಕೆ 17ನೇ ಅಧ್ಯಾಯಕ್ಕೆ ನಾವು ತಿರುಗಿಸೋಣ. ಇಲ್ಲಿ ಯೇಸು ಸ್ವಾಮಿಯರ ಪ್ರಾರ್ಥನೆಯನ್ನು ನಾವು ನೋಡಲಾಗಿದ್ದೇವೆ. ಕೆಲವು ವಚನ ಓದನಾಗಿದ್ದೇನೆ. 1-5, 8, 11 ಹೀಗೆ ಕೆಲವು ವಚನ ನಾನು ಓದನಾಗಿದ್ದೇನೆ. ಸ್ವಾಮಿ ಹೇಳ್ತಾನೆ, ಯೇಸು ಈ ಮಾತುಗಳನ್ನು ಆಡಿದ ಮೇಲೆ ಆಕಾಶದ ಕಡೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ, ತಂದೆಯೇ, ಕಾಲ ಬಂದಿದೆ, ನಿನ್ನ ಮಗನನ್ನು ಮಹಿಮೆಪಡಿಸು, ಆಗ ಮಗನು ನಿನ್ನನ್ನು ಮಹಿಮೆಪಡಿಸೋದಕ್ಕಾಗುವುದು ಎಂಬುದಾಗಿ. ನೀನು ಅವನಿಗೆ ಯಾರನ್ನು ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ನಿತ್ಯ ಜೀವವನ್ನು ಕೊಡಬೇಕೆಂಬುದಾಗಿ ಆತನು ಪ್ರಾರ್ಥನೆ ಮಾಡೋನಾಗಿದ್ದಾನೆ. ಹೌದು ಪ್ರಿಯರೇ, ಇಲ್ಲಿ ಕ್ರಿಸ್ತನು ಹೇಳ್ತಕ್ಕಂಥದ್ದು, ನಾನು ಈ ಲೋಕಕ್ಕೆ ಬಂದಿದ್ದೇನೆ, ನೀನು ನನ್ನನ್ನು ಲೋಕಕ್ಕೆ ಕಳಿಸಿದ್ದೆ, ನಾನು ಲೋಕದವರಿಗೆ ನಿನ್ನ ವಿಷಯವನ್ನು ನಾನು ತಿಳಿಸಿದ್ದೇನೆ, ನಾನು ಹಿಂತಿರುಗಿ ಬರೋನಾಗಿದ್ದೇನೆ. ಹಾಗೆಯೇ ನನ್ನ ನಂಬತಕ್ಕಂಥವರು ನಾನು ಇರತಕ್ಕಂಥದ್ದೇ ಅವರು ಇರಬೇಕೆಂಬುದಾಗಿ ಸ್ವಾಮಿ ಹೇಳಿದ್ದಾನೆ. ಹೇಗೆಂದರೆ, ನೀನು ಕೊಟ್ಟ ಮಾತುಗಳನ್ನು ಇವರಿಗೆ ಕೊಟ್ಟಿದ್ದೇನೆ, ಇವರ ಮಾತುಗಳನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಸ್ವಾಮಿ ಹೇಳ್ತಕ್ಕನಾಗಿದ್ದಾನೆ. ಹೌದು, ಯೋಹಾನ ಬರೆದ ಪತ್ರಿಕೆ 17ನೇ ಅಧ್ಯಾಯವನ್ನು ನೀವು ಓದಿರಿ. ಈ ಸುವಾರ್ತೆ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಸ್ವಾಮಿ ತನ್ನನ್ನು ಹೇಗೆ ತಾನು ಜನರಿಗೆ ಅರ್ಪಿಸಿ ಅವರನ್ನು ತನ್ನ ಮಕ್ಕಳ ಅಂಗೀಕರಿಸಿಕೊಂಡು ಆತನು ಬಂದಾನೆ. ಹೌದು ಪ್ರಿಯರೇ, ಇದು ಬಹುಶ್ರೇಷ್ಠವಾದ ಬಹುಮಾನ. ಕ್ರಿಸ್ತನೇ ನಿಮ್ಮ ಬಹುಮಾನ, ಕ್ರಿಸ್ತನೇ ನಿಮ್ಮ ನಿತ್ಯ ಜೀವ. ಆತನು ಅಂಗೀಕರಿಸಿಕೊಳ್ಳಿರಿ, ಆತನಲ್ಲಿ ಜೀವಿಸಿರಿ, ಆತ ನಿಮ್ಮಲ್ಲಿ ಜೀವಿಸುವನು. ಪ್ರಾರ್ಥನೆ ಮಾಡೋಣ. ಮಹಾಪ್ರೀತಿಯುಳ್ಳ ಸ್ವಾಮಿ, ನೀನು ಕೊಟ್ಟಂಥ ಬಹುಮಾನಕ್ಕೆ ಸ್ತೋತ್ರವಾಗಲಿ. ಆ ಯೇಸು ಕ್ರಿಸ್ತನೇ ಶ್ರೇಷ್ಠವಾದ ನಿತ್ಯವಾದ ಬಹುಮಾನ. ಅದು ಅಂಗೀಕರಿಸಿಕೊಂಡು ಸದಾ ನಡೆಯುವಂತೆ ಕೃಪೆ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದಲೂ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೇನ್.